ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಲ ಎಷ್ಟು ಬದಲಾಗಿದೆ ಅಂದ್ರೆ ಇನ್ನು ಮುಂದೆ ಮನುಷ್ಯ ಏನಿಲ್ಲದೆ ಇದ್ರೂ ಬದುಕ್ತಾನೇನೋ, ಆದ್ರೆ ಟೆಕ್ನಾಲಜಿ ಅನ್ನೋದು ಕೈ ಕೊಟ್ಟುಬಿಟ್ರೆ ಅವನ ಬದುಕೆ ಬರ್ಬರಾಗಿ ಹೋಗುತ್ತೆ ಅನ್ನೋಷ್ಟು ನಾವು ತಂತ್ರಜ್ಞಾನದ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದೀವಿ. ಅದಕ್ಕೆ ಇನ್ನು ಮುಂದಿನ ಯುದ್ಧಗಳು ಬರೀ ಬಾಂಬು, ರಾಕೆಟ್ಗಳು, ಮಿಸೈಲ್ಗಳಿಂದ ಅಲ್ಲ, ಸ್ಯಾಟಲೈಟ್ಗಳು ತಂತ್ರಜ್ಞಾನದ ಮೂಲಕ ಆಗುತ್ತೆ ಅಂತ ಹೇಳೋದು. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅನ್ನೋ ಹಾಗೆ ಮೈಕ್ರೋಸಾಫ್ಟ್ ಕೈಕೊಟ್ಟು ಇಡೀ ಪ್ರಪಂಚ ಒಂದಷ್ಟು ಕ್ಷಣಗಳ ಕಾಲ ವಿಲವಿಲ ಒದ್ದಾಡೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೈಕ್ರೋಸಾಫ್ಟ್ನ ಈ ಸಮಸ್ಯೆಯಿಂದ ಭಾರತದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗಿವೆ. ಜಗತ್ತಿನಾದ್ಯಂತ ಸಾಕಷ್ಟು ಸೇವೆಗಳಿಗೆ ಅಡ್ಡಿ ಉಂಟಾಗಿದೆ. ಹಾಗಾದ್ರೆ ಏನಿದು ಮೈಕ್ರೋಸಾಫ್ಟ್ ತಂದಿಟ್ಟ ಸಮಸ್ಯೆ? ಅದಕ್ಕೆ ಕಾರಣ ಆಗಿದ್ದೇನು? ಈ ಸಮಸ್ಯೆಯ ಬಗ್ಗೆ ಕಂಪನಿ ಹೇಳಿದ್ದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಾವಿವತ್ತು ಆಧುನಿಕ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಕೈಯಲ್ಲಿರೋ ಮೊಬೈಲ್ ಫೋನು ನಮಗಿಡೀ ಜಗತ್ತನ್ನ ಬೆರಳ ತುದಿಗೆ ತಂದಿಟ್ಟಿದೆ. ಇನ್ನು ನಾವು ಬಳಸೋ ಕಂಪ್ಯೂಟರ್ಗಳು ನಮ್ಮ ಜೀವನದ ಭಾಗನೇ ಆಗೋಗಿವೆ. ಅದರಲ್ಲೂ ಈ ಇಂಟರ್ನೆಟ್ ಇದೆ ನೋಡಿ, ಇದು ವ್ಯವಸ್ಥೆಯ ಜೀವನಾಡಿಯ ತರ ಆಗಿದೆ. ಒಂದೇ ಒಂದು ಕ್ಷಣ ಈ ಟೆಕ್ನಾಲಜಿ ಅನ್ನೋದು ನಿಂತು ಹೋಗ್ಬಿಟ್ರೆ ಇಡೀ ಪ್ರಪಂಚವೇ ತಲೆ ಕೆಳಗಾಗಿ ಹೋಗುತ್ತೆ. ಇದು ಇವತ್ತು ಜಗತ್ತಿನ ಬಹುತೇಕ ಕಡೆಗಳಲ್ಲಿ ನಾವು ನೋಡುವ ಪರಿಸ್ಥಿತಿ. ಅಕಸ್ಮಾತ್ ತಂತ್ರಜ್ಞಾನ ಕೈಕೊಟ್ರೆ ಏನಾಗಿ ಬಿಡಬಹುದು ಅನ್ನೋದನ್ನ ಒಂದಷ್ಟು ಕ್ಷಣಗಳ ಕಾಲ ಇಡೀ ಪ್ರಪಂಚಕ್ಕೆ ಮೈಕ್ರೋಸಾಫ್ಟ್ ತೋರಿಸಿಕೊಟ್ಟಿದೆ. ಮೈಕ್ರೋಸಾಫ್ಟ್ ಅನ್ನೋದು ಅಮೆರಿಕದ ದೊಡ್ಡ ಕಂಪನಿ. ಕಂಪ್ಯೂಟರ್ಗಳಿಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೊಡುವ ಮೈಕ್ರೋಸಾಫ್ಟ್ ಪ್ರಪಂಚದಾದ್ಯಂತ ಕೋಟ್ಯಂತರ ಜನಕ್ಕೆ ಬದುಕನ್ನ ಕಲ್ಪಿಸಿಕೊಟ್ಟಿದೆ. ಒಂದೇ ಒಂದು ಕ್ಷಣ ಈ ಸಾಫ್ಟ್ವೇರ್ ಸಮಸ್ಯೆಗೆ ಗುರಿಯಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಜುಲೈ 19 ಒಂದು ಸ್ಪಷ್ಟ ಉದಾಹರಣೆ. ಯಾಕೆಂದ್ರೆ ಇವತ್ತು ಮೈಕ್ರೋಸಾಫ್ಟ್ ಸಮಸ್ಯೆಗೆ ಗುರಿ ಆಯಿತು, ಅಲ್ಲಿ ಬ್ಲೂ ಸ್ಕ್ರೀನ್ ಎರರ್ ಬಂತು. ಈ ಕಾರಣದಿಂದ ಸಾಕಷ್ಟು ಕೆಲಸಗಳು ನಿಂತೇ ಹೋದವು. ಕಂಪನಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಡ್ತು. ಗೆಳೆಯರೆ, ಈ ಮೈಕ್ರೋಸಾಫ್ಟ್ ಇದೆ ನೋಡಿ, ಇದು ಪೌಲ್ ಅಲೆನ್ ಮತ್ತು ಬಿಲ್ ಗೇಟ್ಸ್ ಅನ್ನೋ ಇಬ್ಬರು ಮಿತ್ರರ ಕೊಡುಗೆ. 1975ರಲ್ಲಿ ಈ ಇಬ್ಬರು ಮೈಕ್ರೋ ಕಂಪ್ಯೂಟರ್ ಒಂದನ್ನು ಸಿದ್ಧಪಡಿಸಿದ್ರು. ಆಮೇಲೆ ಮೈಕ್ರೋಸಾಫ್ಟ್ ಅನ್ನೋದು ಶುರುವಾಯಿತು. ಬಿಲ್ ಗೇಟ್ಸ್ ಹಾಗೂ ಪೌಲ್ ಅಲೆನ್ ರಿಂದ 1975ರ ಏಪ್ರಿಲ್ 4ನೇ ತಾರೀಕು ಈ ಕಂಪನಿ ಆರಂಭ ಆಯಿತು. ಆ ಬಳಿಕ ವಿಂಡೋಸ್ ಡಾಕ್ ಅನ್ನ ಅನ್ವೇಷಿಸಲಾಯಿತು. ಆ ನಂತರ ವಿಂಡೋಸ್ ನ ಅನ್ವೇಷಣೆ ಆಯಿತು. ಇದನ್ನು ನೋಡಿದ ಮೇಲೆ ಸಾಕಷ್ಟು ಕಂಪನಿಗಳು ಇವರಿಗೆ ಕೆಲಸಗಳನ್ನ ಆಫರ್ ಮಾಡಿದ್ರು. ಒಂದಷ್ಟು ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಮುಂದೆ ಬಂದ್ರು. 1980ರ ಹೊತ್ತಿಗೆ IBM ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತು. ಅಲ್ಲಿಂದ ಬಿಲ್ ಗೇಟ್ಸ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. 1985ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನು ಶುರು ಮಾಡಿತು. 1990ರ ಹೊತ್ತಿಗೆ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್ ಇವೆಲ್ಲ ಶುರುವಾದವು. ಆ ನಂತರ ವಿಂಡೋಸ್ 95, ವಿಂಡೋಸ್ XP, ಹೀಗೆ ಹೊಸ ಹೊಸ ಅನ್ವೇಷಣೆಗಳು ಆರಂಭ ಆದವು. ಇನ್ನು 2007ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ವಿಸ್ತಾ, ವಿಂಡೋಸ್ 7ಗಳನ್ನ ಆರಂಭ ಮಾಡಿತು. ಆ ನಂತರ 2014ರಲ್ಲಿ ಸತ್ಯ ನಾದೆಳ್ಳ ಮೈಕ್ರೋಸಾಫ್ಟ್ಗೆ CEO ಆದ್ರು. ಅವರ ಕಾಲಾವಧಿಯಲ್ಲಿ ಮೈಕ್ರೋಸಾಫ್ಟ್ಗೆ ದಶಕಗಳಿಂದ ಕಂಡು ಕೇಳರಿಯದಷ್ಟು ಶೇರ್ ಮೌಲ್ಯ ಕೂಡ ಹೆಚ್ಚಾಯಿತು. ನಾದೆಳ್ಳ ಅವಧಿಯಲ್ಲಿ ವಿಂಡೋಸ್ 10 ಅನ್ನ ಅಭಿವೃದ್ಧಿ ಮಾಡಲಾಯಿತು. ಇವತ್ತು ಪ್ರತಿ ಮನೆಯಲ್ಲಿನ ಕಂಪ್ಯೂಟರ್ಗಳಲ್ಲಿ ಕೂಡ ಮೈಕ್ರೋಸಾಫ್ಟ್ ಇದ್ದೇ ಇದೆ. ಅದರ ಜೊತೆಗೆ ವಿಂಡೋಸ್, ಸ್ಕೈಪ್, ವಿಜುವಲ್ ಸ್ಟುಡಿಯೋ, ಹೀಗೆ ಮೈಕ್ರೋಸಾಫ್ಟ್ನ ಅನೇಕ ಪ್ರಾಡಕ್ಟ್ಗಳನ್ನ ಜಗತ್ತಿನಾದ್ಯಂತ ಜನ ಬಳಕೆ ಮಾಡ್ತಾ ಇದ್ದಾರೆ. ಇಂಥ ಕಂಪನಿಲಿ ಸಣ್ಣದೊಂದು ಪ್ರಮಾದ ಆದರೂ ಕೂಡ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಈಗ ಆಗಿದ್ದು ಕೂಡ ಅದೇನೆ. ಮೈಕ್ರೋಸಾಫ್ಟ್ ತನ್ನ ಕಾನ್ಫಿಗರೇಷನ್ ನಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿತು. ಇದು ಸ್ಟೋರೇಜ್ ಮತ್ತು ಕಂಪ್ಯೂಟರ್ ರಿಸೋರ್ಸ್ ನ ನಡುವೆ ಒಂದು ಸಣ್ಣ ತಾಂತ್ರಿಕ ಸಮಸ್ಯೆಗೆ ಕಾರಣ ಆಯಿತು. ಇದರಿಂದಾಗಿ ಅಲ್ಲಿ ಕನೆಕ್ಟಿವಿಟಿ ಫೇಲ್ಯೂರ್ ಅನ್ನ ಕಾಣಬೇಕಾಗಿ ಬಂತು ಅಂತ ಮೈಕ್ರೋಸಾಫ್ಟ್ ಹೇಳ್ಕೊಂಡಿದೆ. ಇನ್ನು ಈ ಸಮಸ್ಯೆಯ ಕಾರಣದಿಂದಾಗಿ ಕಂಪ್ಯೂಟರ್ಗಳಲ್ಲಿ ಬ್ಲೂ ಸ್ಕ್ರೀನ್ ಕಾಣಿಸೋದಕ್ಕೆ ಶುರುವಾಯಿತು. ಜಗತ್ತಿನ ಸಾಕಷ್ಟು ವಿಂಡೋಸ್ 10 ಬಳಕೆದಾರರು ಸಮಸ್ಯೆಗೆ ಗುರಿಯಾದರು. ಈ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಅನ್ನೋ ಸಮಸ್ಯೆಯಿಂದ ಸಾಕಷ್ಟು ಸೇವೆಗಳು ಕೂಡ ನಿಂತು ಹೋದವು. ಇಲ್ಲಿ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಅಂದ್ರೆ ಸಿಸ್ಟಮ್ ಇದ್ದಕ್ಕಿದ್ದ ಹಾಗೆ ರೀಸ್ಟಾರ್ಟ್ ಆಗೋದು ಅಥವಾ ಅದು ಆಫ್ ಆಗಿ ಹೋಗೋದು. ಇದನ್ನ ಬ್ಲಾಕ್ ಸ್ಕ್ರೀನ್ ಎರರ್ ಅಂತ ಕೂಡ ಕರೀತಾರೆ. ಇಲ್ಲಿ ಸಾಫ್ಟ್ ಕೋಡ್ ಎರರ್ ಅನ್ನೋದು ಕಂಡು ಬಂದ್ರೆ ಸಿಸ್ಟಮ್ ತನ್ನಷ್ಟಕ್ಕೆ ತಾನೇ ರೀಸ್ಟಾರ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಸಿಸ್ಟಮ್ ನ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಎರಡೂ ಕಾರಣಗಳಿಂದ ಈ ಸಮಸ್ಯೆ ಉಂಟಾಗಬಹುದು. ಆದ್ರೆ ಈಗ ಸಮಸ್ಯೆ ಉಂಟಾಗಿರುವುದು ಸಾಫ್ಟ್ವೇರ್ ನ ಕಾರಣದಿಂದ. ಇದು ರಿಕವರಿಯನ್ನ ಕೇಳಿ ಆ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಜಗತ್ತಿನಾದ್ಯಂತ ಸಾಕಷ್ಟು ಜನ ಈ ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಸುಧಾರಿಸಿಕೊಂಡಿದ್ದು ಸೇವೆಗಳು ಪುನಃ ಸ್ಥಾಪಿಸಲ್ಪಟ್ಟಿವೆ ಅನ್ನೋದನ್ನ ಕಂಪನಿ ಹೇಳಿಕೊಂಡಿದೆ. ಆದ್ರೆ ಜಗತ್ತಿನಾದ್ಯಂತ
ದೇಶಾದ್ಯಂತ ಇನ್ನು ಕೆಲವರು ಸಮಸ್ಯೆಯನ್ನು ಎದುರಿಸ್ತಲೇ ಇದ್ದಾರೆ. ಇದು ಮೈಕ್ರೋಸಾಫ್ಟ್ಗೆ ಬಹುದೊಡ್ಡ ಹಿನ್ನಡೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೆಳೆಯರೆ, ಇದು ತಂತ್ರಜ್ಞಾನವನ್ನ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾ ಇರೋ ನಮ್ಮಂಥವರಿಗೆ ಒಂದು ವೇಳೆ ಅಕಸ್ಮಾತ್ ತಂತ್ರಜ್ಞಾನ ಕೈ ಕೊಟ್ಟು ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಂತೆ ಕಾಣ್ತಾ ಇದೆ. ಇನ್ನು ಮೈಕ್ರೋಸಾಫ್ಟ್ನ ಈ ಸಮಸ್ಯೆಯಿಂದ ಯಾವೆಲ್ಲ ಸೇವೆಗಳಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮಗೆ ಕಾಣುವುದು ವಿಮಾನಯಾನ ಕ್ಷೇತ್ರ. ಯಾಕೆಂದ್ರೆ ಏರ್ಪೋರ್ಟ್ ಅಲ್ಲಿ ಎಲ್ಲವೂ ಕೂಡ ಯಾಂತ್ರೀಕೃತ. ನೀವು ಟಿಕೆಟ್ ಪಡೆಯೋದ್ರಿಂದ ಹಿಡಿದು ಚೆಕ್ ಇನ್ ಮಾಡೋವರೆಗೆ, ಫ್ಲೈಟ್ಗಳಿಗೆ ಡೈರೆಕ್ಷನ್ ಕೊಡೋವರೆಗೆ ಎಲ್ಲವನ್ನ ಕೂಡ ಮಾನಿಟರ್ ಮಾಡೋದು ಸಾಫ್ಟ್ವೇರ್. ಹೀಗಾಗಿ ಈ ಸಾಫ್ಟ್ವೇರೇ ಕೈ ಕೊಟ್ಟಿರೋ ಕಾರಣದಿಂದ ಸಾಕಷ್ಟು ವಿಮಾನಗಳು ಹಾರಾಟವನ್ನು ನಿಲ್ಲಿಸಬೇಕಾಗಿ ಬಂದಿದೆ. ಏರ್ ಇಂಡಿಯಾ, ಇಂಡಿಗೋ, ಆಕಾಶ್, ವಿಸ್ತಾರ ಸೇರಿದ ಹಾಗೆ ಭಾರತೀಯ ಮೂಲದ ಸಾಕಷ್ಟು ವಿಮಾನಯಾನ ಕಂಪನಿಗಳು ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಗಳಲ್ಲಿ ಬರ್ಕೊಂಡಿವೆ. ನಿನ್ನೆಯಷ್ಟೇ ಇದೇ ಥರದ ಸಮಸ್ಯೆಯಿಂದ ಮಧ್ಯ ಅಮೆರಿಕಾದಲ್ಲಿನ ವಿಮಾನ ಸೇವೆಯಲ್ಲಿ ಸಮಸ್ಯೆ ಉಂಟಾಯಿತು. ಅಲ್ಲಿ ಇವತ್ತು ಕೂಡ ಅದೇ ಥರದ ಸಮಸ್ಯೆ ಕಾಣಿಸ್ಕೊಂಡಿದ್ದು ಅಮೆರಿಕನ್ ಏರ್ಲೈನ್ಸ್, ಡೆಲ್ಟಾ ಏರ್ಲೈನ್ಸ್, ಯುನೈಟೆಡ್ ಏರ್ಲೈನ್ಸ್ ಕೂಡ ಸಮಸ್ಯೆಗೆ ಗುರಿಯಾಗಿರುವುದಾಗಿ ಹೇಳಿಕೊಂಡಿವೆ. ಈಗ ಅದೇ ಸಮಸ್ಯೆ ಭಾರತ ಸೇರಿದ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆಗ್ತಾ ಇದೆ. ಇನ್ನು ಭಾರತದಲ್ಲಂತೂ ದೇಶಿ ವಿಮಾನಯಾನ ಕಂಪನಿಗಳು ಕೆಲಸವನ್ನ ಆರಂಭ ಮಾಡೋದಕ್ಕೆ ಕೂಡ ಸಮಸ್ಯೆ ಉಂಟಾಗಿದೆ. ಒಂದಷ್ಟು ವಿದೇಶಿ ಏರ್ಲೈನ್ಗಳು ಮಾತ್ರ ರನ್ ಆಗ್ತಾ ಇವೆ, ಆದರೆ ಭಾರತೀಯ ಕಂಪನಿಗಳಿನ್ನೂ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಏರ್ಲೈನ್ಸ್ ಜೊತೆಗೆ ಮೈಕ್ರೋಸಾಫ್ಟ್ ಆಧಾರಿತ ಆಪ್ಗಳು ಕೂಡ ಕೆಲಸ ಮಾಡ್ತಿರಲಿಲ್ಲ ಅನ್ನೋ ವರದಿ ಕೂಡ ಬಂದಿದೆ. ಮೈಕ್ರೋಸಾಫ್ಟ್ 365, ಮೈಕ್ರೋಸಾಫ್ಟ್ ಟೀಮ್, ಮೈಕ್ರೋಸಾಫ್ಟ್ ಅಜೂರ್ ಸೇರಿದ ಹಾಗೆ ಸಾಕಷ್ಟು ಆಪ್ಗಳು, ಸಾಫ್ಟ್ವೇರ್ಗಳು ತೊಂದರೆಗೆ ಒಳಗಾಗಿದ್ವು. ಇನ್ನು ಆನ್ಲೈನ್ ಸೇವೆಗಳಲ್ಲಿ ಕೂಡ ತುಂಬಾನೇ ವ್ಯತ್ಯಯ ಕಂಡು ಬಂತು. ಅದರಲ್ಲೂ ಇ ಕಾಮರ್ಸ್ ಬಿಸ್ನೆಸ್ಗೆ ಇದರಿಂದ ಸಮಸ್ಯೆ ಹೆಚ್ಚಾಯಿತು. ಸೋಷಿಯಲ್ ಮೀಡಿಯಾ ಕೂಡ ಈ ಮೈಕ್ರೋಸಾಫ್ಟ್ ಸಮಸ್ಯೆಯಿಂದ ಸ್ವಲ್ಪ ಬಳಲಿದ ಹಾಗೆ ಕಾಣ್ತಾ ಇತ್ತು. ಇನ್ಸ್ಟಾಗ್ರಾಮ್, ಅಮೆಜಾನ್, ಸ್ಕೈಪ್ ಸೇರಿದ ಹಾಗೆ ಗೂಗಲ್ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಇನ್ನು ಇದರ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI, HDFC, ಬ್ಯಾಂಕ್ ಆಫ್ ಬರೋಡಾ ಸೇರಿದ ಹಾಗೆ ಸಾಕಷ್ಟು ಬ್ಯಾಂಕ್ಗಳ ಆನ್ಲೈನ್ ಸೇವೆಯಲ್ಲಿ ಕೂಡ ವ್ಯತ್ಯಯ ಕಂಡುಬಂತು. ಒಟ್ಟಲ್ಲಿ ಮೈಕ್ರೋಸಾಫ್ಟ್ ಅನ್ನೋದು ಸಾಫ್ಟ್ ಆಗಿ ಇಡೀ ಜಗತ್ತಲ್ಲೊಂದು ಸಣ್ಣ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತು. ಗೆಳೆಯರೆ, ಮನುಷ್ಯ ತಂತ್ರಜ್ಞಾನದ ಮೇಲೆ ತನ್ನ ಜ್ಞಾನವನ್ನ ಹೆಚ್ಚು ಖರ್ಚು ಮಾಡ್ತಾ ಹೋದ. ಆದ್ರೆ ತಂತ್ರಜ್ಞಾನ ಅನ್ನೋದು ಇವತ್ತು ಎಷ್ಟೊಂದು ಡಿಪೆಂಡಬಲ್ ಅನ್ನಿಸ್ತಾ ಇದೆ ಅಂದ್ರೆ, ಕೆಲವೊಮ್ಮೆ ಇಂಟರ್ನೆಟ್ ಇಲ್ಲ ಅಂದ್ರೆ ಕೈಕಾಲೆ ಓಡದ ಹಾಗಾಗ್ಬಿಡುತ್ತೆ. ಇಂಟರ್ನೆಟ್ ಬಿಡಿ, ನಿಮಗೆ ನಿಮ್ಮೂರಲ್ಲಿ ಒಂದು 3 ದಿನ ಕರೆಂಟ್ ಇಲ್ಲ ಅನ್ನೋದನ್ನ ಒಮ್ಮೆ ಊಹೆ ಮಾಡಿಕೊಂಡು ನೋಡಿ. ಕರೆಂಟ್ ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಬ್ಯಾಟರಿಗಳು ಚಾರ್ಜ್ ಆಗದೆ ಇರೋದು ಅಷ್ಟೇ ಅಲ್ಲ, ನಿಮಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಕರೆಂಟು ಮತ್ತು ಅದರ ಡಿಪೆಂಡೆನ್ಸಿ ಬಗ್ಗೆ ನಿಮಗೆ ಹೇಳಬೇಕಾಗಿರೋದು ಸಾಕಷ್ಟಿದೆ. ಅದನ್ನ ಮುಂದೆ ಯಾವಾಗಾದ್ರೂ ಹೇಳ್ತೀನಿ. ಗೆಳೆಯರೆ, ಈ ಕೆಲ ಕ್ಷಣಗಳ ಮೈಕ್ರೋಸಾಫ್ಟ್ ಎರರ್ ಇದೆಯಲ್ಲ, ಇದು ತಂತ್ರಜ್ಞಾನದ ಮೇಲೆ ನಮ್ಮ ಜಗತ್ತು ಎಷ್ಟಿವತ್ತು ಡಿಪೆಂಡ್ ಆಗಿದೆ ಅನ್ನೋದನ್ನ ನಮಗೆ ತೋರಿಸಿಕೊಟ್ಟಿದೆ. ಇದು ಗೆಳೆಯರೆ ಮೈಕ್ರೋಸಾಫ್ಟ್ ಕೈಕೊಟ್ಟು ಸಮಸ್ಯೆಗೆ ಗುರಿಯಾದ ವಲಯಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.